ಸ್ನೇಹಿತರೆ ನಮಸ್ಕಾರ. ನಿಮಗೆ ಇವತ್ತೊಂದು ಒಳ್ಳೆ ಒಂದು ಪ್ಲೇಸ್ಗೆ ನಿಮ್ಮನ್ನ ಕರ್ಕೊಂಡು ಬಂದಿದ್ದೀನಿ. ಗೂಡ್ಸ್ ಗಾಡಿಗಳು ಇಲ್ಲಿ ಒಳ್ಳೆ ರೇಟಲ್ಲಿ ಸಿಗುತ್ತೆ, ಕಡಿಮೆ ರೇಟಲ್ಲಿ ಸಿಗುತ್ತೆ. ಫ್ರೆಶ್ ಡಾಕ್ಯುಮೆಂಟ್ಸ್ ಇರ್ತಕ್ಕಂಥ ಒಂದು ಗಾಡಿ ಸಿಗುತ್ತೆ, ಒಳ್ಳೆ ಕಂಡೀಷನ್ ಇರ್ತಕ್ಕಂಥ ಗಾಡಿ, ಟೈರ್ ಕಂಡೀಷನ್ ಆಗಿರ್ಬೋದು. ಮತ್ತೆ ನೀವು ಗ್ಯಾರೇಜಲ್ಲಿ ಟೆಸ್ಟ್ ಮಾಡಿಸ್ಕೊಂಡು ಕೂಡ ಈಗ ವೆಹಿಕಲ್ನ ನೀವು ತಗೋಬೋದು. ಬನ್ನಿ, ಇಲ್ಲಿ ಒಂದು ಓನರ್ ಇದ್ದಾರೆ, ಅವ್ರ ಓನರ್ ಹತ್ರ ನಿನ್ನ ಪರಿಚಯ ಮಾಡ್ಕೊಡ್ತೀನಿ. ಹಾಗೆ ಇಲ್ಲಿ ಇರ್ತಕ್ಕಂಥ ಎಲ್ಲ ಒಂದು ವೆಹಿಕಲ್ ಬಗ್ಗೆ ನಿಮಗೆ ನಾಲೆಡ್ಜ್ ಕೂಡ ಕೊಡ್ತೀನಿ. ಕಡಿಮೆ ರೇಟಲ್ಲಿ ಸಿಗುತ್ತೆ, ಟ್ರಸ್ಟ್ ಮಾಡಿ ಇಲ್ಲಿ ಬಂದು ಒಂದು ಈ ಗಾಡಿಗಳನ್ನ ತಗೋಬೋದು. ಇದು ಅಡ್ರೆಸ್ ಎಲ್ಲಿ ಬರುತ್ತೆ ಅಂತಲೇ ನಿಮಗೆ ತಿಳಿಸ್ತೀನಿ. BSNL ಸರ್ಕಲ್ ಹತ್ರ ಬಂದರೆ ನಿಮಗೆ ಒಂದು ಸಂಗೊಳ್ಳಿ ರಾಯಣ್ಣ ಸ್ಟ್ಯಾಚು ಸಿಗುತ್ತೆ. ಸ್ಟ್ಯಾಚುಯಿಂದ ಸ್ವಲ್ಪ ಹಿಂದ್ಗಡೆಗೆ ಬಂದರೆ ಅಂದರೆ ನಿಜಲಿಂಗಪ್ಪ ಲೇಔಟ್ ಹೋಗೋಕೆ ಹಿಂದ್ಗಡೆಗೆ ಬಂದರೆ ವಿನಾಯಕ ನಗರ ಫಸ್ಟ್ ಮೇನ್ ಫಸ್ಟ್ ಕ್ರಾಸಲ್ಲಿ ಈ ಒಂದು 7 ಕೋಟಿ ಮೈಲಾರಲಿಂಗೇಶ್ವರ ಅಂತೇಳಿ ಒಂದು ಶೋರೂಮ್ ಇದೆ. ಇಲ್ಲಿ ವೆಹಿಕಲ್ ಎಲ್ಲ ಕಂಡೀಷನ್ ಇರ್ತಕ್ಕಂಥದ್ದು, ಕಡಿಮೆ ರೇಟಲ್ಲಿ ಸಿಗೋದು. ಬನ್ನಿ ಪರಿಚಯ ಮಾಡ್ಕೊಡೋಣ. ನಮಸ್ಕಾರ ಸ್ನೇಹಿತರೆ, ಇವತ್ತು ಬಂದಿರೋದು ನಾವು ಇಲ್ಲಿ ಸೆಕೆಂಡ್ ಹ್ಯಾಂಡ್ ಗೂಡ್ಸ್ ವೆಹಿಕಲ್, ಪ್ರೈವೇಟ್ ವೆಹಿಕಲ್ ಎಲ್ಲ ವೆಹಿಕಲ್ ಸಿಗುತ್ತೆ. ಇಲ್ಲಿ ಒಂದು ತುಂಬ ಅತಿ ಕಡಿಮೆ ರೇಟಲ್ಲಿ ವೆಹಿಕಲ್ ಎಲ್ಲ ಸಿಗ್ತಾ ಇದಾವೆ. ಹಂಗಾಗಿ ಇವ್ರ ಹತ್ರ ಬಂದಿದ್ದೀವಿ. ಬನ್ನಿ ಇವ್ರು ಪರಿಚಯ ಮಾಡ್ಕೊಡ್ತೀನಿ. ಹಂಗೆ ಯಾವ ಥರದ ವೆಹಿಕಲ್ ಎಲ್ಲ ಸಿಗುತ್ತೆ ಅದನ್ನ ಇಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಸರ್ ಯಾವ ವೆಹಿಕಲ್ ಎಲ್ಲ ಸಿಗುತ್ತೆ ಸರ್ ನಿಮ್ಮ ಕಡೆ? ಸರ್ ಇಲ್ಲಿ ಅಶೋಕ ಲೇಲ್ಯಾಂಡ್, ಟಾಟಾ ಎಸ್, ಜೀತು, ಹಾಂ ಸರ್, ಬೊಲೋರೋ ಪಿಕಪ್, ಓಕೆ, ಆಮೇಲೆ ಟಾಟಾ ಎಸು ಎಲ್ಲ ಸಿಗುತ್ತೆ ಸರ್. ನಿಮಗೆ ಯಾವ ಗಾಡಿ ಬೇಕಾದ್ರೂ ನಾವು ನಮ್ಮ ಕಡೆಗೆ ಇಲ್ಲದ್ರು ಬೇರೆ ಕಡೆ ತರಿಸಿ ವ್ಯಾಪಾರ ಮಾಡ್ಕೊಡ್ತಾನೆ ಸರ್. ಸರ್ ಎಲ್ಲ ಕಂಡೀಷನ್ ಇರೋ ಗಾಡಿನೇ ಸಿಗುತ್ತೆ ಸರ್? ಎಲ್ಲ ಕಂಡೀಷನ್ ಸರ್. ನಿಮಗೆ ಟ್ರೈಲ್ ತೋರಿಸ್ಕೊಂಡು ಗ್ಯಾರೇಜಿ ತೋರಿಸ್ಕೊಂಡು ಆಮೇಲೆ ವ್ಯಾಪಾರ ಮಾಡ್ಕೊಳ್ರಿ. ಓಕೆ ಸರ್, ಪಕ್ಕಾ ಸರ್? ಪಕ್ಕ ಟ್ರೈಲ್ ಎಲ್ಲ ಒರಿಜಿನಲ್ ಸರ್. ನೀವು ಎಲ್ಲ ಗಾಡಿ ಕಂಡೀಷನ್ ನೋಡಿ ವ್ಯಾಪಾರ ಮಾಡ್ಕೊಳ್ಳಿ ಸರ್. ಸರ್ ಲೋನ್ ಆಗುತ್ತಾ ನಿಮ್ಮ ಕಡೆಗೆ? ಸರ್ ಲೋನ್ ಮಾಡಿಸ್ಕೊಡ್ತಾನೆ ಸರ್. ಲೋನ್ ಮಾಡಿಸ್ಕೊಡ್ತಾನೆ ಸರ್. ಅದ್ರ ವರಿ ಏನು ಬೇಡ ಅವ್ರಿಗೆ? ಏನು ತೊಂದರೆ ಇಲ್ಲ. ನಿಮಗೆ ಲೋನ್ ಬೇಕಾದ್ರೆ ಬರ್ರಿ ಸರ್, ನಾನು ಲೋನ್ ಮಾಡಿಸ್ಕೊಡ್ತಾನೆ. ಹಂಗಾದ್ರೆ ಎಲ್ಲ ಒಂದು ಗಾಡಿ ಪರಿಚಯ ಮಾಡ್ಕೊಡ್ತೀರಾ? ನೋಡಿ ಸರ್, ಬರ್ರಿ ಸರ್, ಹಂಗಾದ್ರೆ ಪರಿಚಯ ಮಾಡ್ಕೊಡಿ. ಸರ್ ಯಾವ ಗಾಡಿ ಸರ್ ಇದು? ಇದು 2017 ಅಶೋಕ್ ಲೇಲ್ಯಾಂಡ್ ಸರ್. ಇದು FC ಇನ್ಸೂರೆನ್ಸು ಎಲ್ಲ ಹೊಸದು ಮಾಡಿಕೊಡ್ತೀವಿ. ಹೊಸದಾಗಿ ಮಾಡಿಕೊಡ್ತೀವಿ. 4,80,000 ಬಂದರೆ ಬೆಲೆ ಇದ್ರದ್ದು ಸರ್. ಸರ್ FC ಇನ್ಶೂರೆನ್ಸ್ ಎಲ್ಲ ಹೊಸದಾಗಿ ಕೊಡ್ತೀರಿ? ಟೈರ್ ಕಂಡೀಷನ್ ಎಲ್ಲ ಹೆಂಗೆ? ಟೈರ್ ಎಲ್ಲ ಸರ್ ಮೀಡಿಯಮ್ ಸೈಜ್ ಅದಾವೆ ಸರ್. ಎಲ್ಲ ಒಂದು 40%. ಇದು ಯಾವ ಗಾಡಿ ಸರ್? ಸರ್ ಇದು 2019 ಮೆಗಾ ಎಕ್ಸೆಲ್ ಸರ್. ಇದು 3.5 ಲಕ್ಷ ಹೇಳ್ತಾವೆ ಸರ್. ಏನು ರೇಟಿಗೆ ಬಂದ್ಬಿಡ್ತೀವಿ ಸರ್? ಸರ್ ಇದು 3.5 ಹೇಳ್ತವೆ. 3.40 ಬೇಡ 3.30 ಮಟ್ಟ ಆಗುತ್ತೆ ಸರ್. FC ಇನ್ಸೂರೆನ್ಸ್ ಎಲ್ಲ ಫ್ರೆಶ್ ಇದು ಸರ್. ಪಕ್ಕ ಆಗುತ್ತಲ್ಲ? ಪಕ್ಕ ಆಗುತ್ತೆ ಸರ್. ಇಲ್ಲ ನೀವು ಬರ್ರಿ ಸರ್, ಮಾಡಿಕೊಡ್ತೇನೆ ನಾನು. ನಿಮ್ಗೆ ವಾಪಸ್ ಕಳ್ಸಲ್ ಬರ್ರಿ, ಗಾಡಿ ತಗೊಂಡು ಹೋಗ್ಬಿಡಂತ್ರಿ ಊರಿಗೆ. ಸರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಅದಾವ? ಎಲ್ಲ ಹೊಸ ಮಾಡ್ಕೊಡ್ತಾ ಸರ್. ಎಲ್ಲ ಹೊಸ ಕಂಡೀಷನ್ ಹೆಂಗೆ ಸರ್? ಸರ್ ಗಾಡಿ ಕಂಡೀಷನ್ ಬಿಟ್ಟು ನೀವು ಟ್ರೈಲ್ ನೋಡಿ ಗ್ಯಾರೇಜಿ ತೋರಿಸ್ಕೊಂಡು ಆಮೇಲೆ ವ್ಯಾಪಾರ ಮಾಡ್ಕೊಳ್ಳಿ ಸರ್. ಗ್ಯಾರೇಜಿ ತೋರಿಸ್ಬೋದು? ಹೌದು, ಗಾಡಿ ಟ್ರೈಲ್ ಕೊಡ್ತೇನೆ ಸರ್. ಕೊಡ್ತೀರಿ? ಹೊರಗಡೆ ಹೋಗ್ತಾ ಅನ್ಕೊಡ್ತೀನಿ ಸರ್. ಇದು ಟಾಟಾ ಎಸ್ 2013 ಸರ್. FC ಇನ್ಸೂರೆನ್ಸ್ ಎಲ್ಲ ಹೊಸದು ಮಾಡಿಕೊಡ್ತೇನೆ ಸರ್. 2 ಲಕ್ಷ ಹೇಳ್ತೇವೆ, 1.80 ಫೈನಲ್ ಸರ್. 2 ಲಕ್ಷ ಹೇಳ್ತೀರಿ, 1.80 ಫೈನಲ್ ಸರ್. ಬಿಡ್ತೀರಾ ಸರ್? ಹೌದು, 1 ಲಕ್ಷ ಲೋನ್ ಆಗುತ್ತೆ ಸರ್. ಲೋನಿಗೆ ಬೇಕಾದ್ರೆ ಗಾಡಿ ಕೊಡ್ತೇನೆ. ಲೋನ್ ಮಾಡಿಸ್ಕೊಡ್ತೀರಾ? ಲೋನ್ ಮಾಡಿಸ್ಕೊಡ್ತೇವೆ. ಪೇಪರ್ ಖರ್ಚು ನೀವು ಕೊಡ್ಬೇಕು ಸರ್. ಓಕೆ. ಇದೆಯಾ ಸರ್ ಗಾಡಿ? ಸರ್ ಇದು 2020 ಗೋಲ್ಡ್, ಟಾಟಾ AC ಗೋಲ್ಡ್. 6 ತಿಂಗಳು ಪೇಪರ್ ಇದೆ. FC 6 ತಿಂಗಳಿದೆ, ಇನ್ಸೂರೆನ್ಸ್ 6 ತಿಂಗಳಿದೆ. ಸೌಕರ್ಯ 4 ಟೈರು ಫ್ರೆಶ್ ಇದಾವೆ. 4 ಟೈರು ಫ್ರೆಶ್ ಅದಾವೆ. 3.80 ಹೇಳ್ತಾರೆ ಸರ್. 3.5 ಮಟ್ಟ ಕೊಡ್ತೇವೆ. 3.5 ಮಟ್ಟ? ಹೌದು ಸರ್. ಪಕ್ಕಾ ಸರ್? ಪಕ್ಕ ಆಗುತ್ತೆ ಸರ್. ಇದೆಯಾ ಸರ್ ದೋಸ್ತ್ ಗಾಡಿ ಹೊಸ ಸರ್? 2020 ಸರ್. ಇದು 4 ಬೋಲ್ಟ್ ಗಾಡಿ, ಪವರ್ ಸ್ಟೇರಿಂಗ್ ಐತಿ. ಹೌದು ಸರ್. ಸರ್ ಅದು 6.5 ಹೇಳ್ತೇವೆ ಸರ್. ಒಂದು 6.20 ಮಟ್ಟ ಕೊಡ್ತೇವೆ ಸರ್. 6.5 ಹೇಳ್ತೀರಾ? 6.20 ಬಿಡ್ತೇವೆ ಸರ್. ಪಕ್ಕಾ ಸರ್? ಪಕ್ಕ ಆಗುತ್ತೆ ಲೋನಿಗೆ ಸರ್. ಇದು ಗಾಡಿ ಸರ್ ಕಂಡೀಷನ್ ಗಾಡಿ ಇದು. ನೀವು ಎಲ್ಲರೂ ಚೆಕ್ ಮಾಡ್ಕೊಂಡು ವ್ಯಾಪಾರ ಮಾಡ್ಕೋಬೋದು ಸರ್. ಏನು ತೊಂದರೆ ಇಲ್ಲ. ಅವ್ರಿಗೆ ಇಷ್ಟ ಆಗಿಲ್ಲ ಅಂದ್ರೆ ಬಿಟ್ಟು ಹೋಗ್ಬೋದು? ಹೌದು, ಏನು ತೊಂದರೆ ಇಲ್ಲ. ಅವರು ಗಾಡಿ ಟ್ರೈಲ್ ಹೋಗಲಿ, ಗ್ಯಾರೇಜಿಗೆ ಹೋಗಲಿ, ತೋರ್ಸ್ಕೊಂಬರಲಿ. ಅವ್ರಿಗೆ ಗಾಡಿ ಹಿಡಿಸ್ತಪ್ಪ ಅಂತಂದರೆ ನಾನು ಅವರಿಗೆ ಲೋನಿಗೆ ಬೇಕಾದ್ರೆ ಗಾಡಿ ಇಡ್ತೇನೆ ಸರ್. ಸರ್ ಪ್ರೆಸೆಂಟ್ ಎಷ್ಟು ಗಾಡಿ ಸರ್ ಇರೋದು ನಿಮ್ಮ ಸರ್? ಈಗ ಪ್ರೆಸೆಂಟ್ ಈಗ ಏನಿಲ್ಲ ಅಂದ್ರೆ 16 ಗಾಡಿ ಇದಾವೆ ಸರ್ ನಮ್ಮ ಕಡೆ. 17 ಗಾಡಿ ಇದಾವೆ. ಟಾಟಾ AC 8 9 ಇದಾವೆ ಸರ್. ಅಶೋಕ್ ಲೇಲ್ಯಾಂಡ್ 6 ಇದಾವೆ. ಮೆಗಾ ಎಕ್ಸೆಲ್ 2 ಇದಾವೆ. ಆಮೇಲೆ ಜೀತೋ ಗಾಡಿ 4 ಇದಾವೆ ಸರ್. ಸರ್ ಡಾಕ್ಯುಮೆಂಟ್ಸ್ ಎಲ್ಲ ಪಕ್ಕ ಇದಾವೆ? ಎಲ್ಲ ಪಕ್ಕ ಸರ್. ನೀವು ಪಕ್ಕ ಒರಿಜಿನಲ್ ಎಲ್ಲ ನೋಡ್ಕೊಂಡು ವ್ಯಾಪಾರ ಮಾಡ್ಕೋಬೋದು. ಎಲ್ಲ ಗಾಡಿ ಚೆಕ್ ಮಾಡ್ಕೊಂಡು ಡಾಕ್ಯುಮೆಂಟ್ ನೋಡಿ ಎಲ್ಲ ನೋಡಿ ಆಮೇಲೆ ವ್ಯಾಪಾರ ಮಾಡ್ಕೋಬೋದು. ಆಮೇಲೆ ಒಂದು ಸರ್ ಲೋನಿಗೆ ಗಾಡಿ ಕೊಟ್ಟು ಅಂದರೆ DD ಕೊಟ್ಟ ಮೇಲೆ ಗಾಡಿ ಕೊಡ್ತಾರಲ್ಲ ಸರ್. ಲೋನಿನ ಅಮೌಂಟ್ ಬಿಟ್ಟು ಅಷ್ಟು ಅಮೌಂಟ್ ಕೊಡಬೇಕು. ಎಷ್ಟಾಗತ್ತೆ ಲೋನ್ ನಿಮಗೆ ನೋಡ್ಕೊಂಡು ನೀವು DD ಮುಖಾಂತರ ತಂದೆ ಅಂದರೆ ನಾವು ಗಾಡಿ ಬೀಗಾಕಿ ನಿಲ್ಲಿಸಿರ್ತೇವೆ. ನೀವು ಆಮೇಲೆ ಗಾಡಿ ರಿಲೀಸ್ ಮಾಡ್ಕೊಂಡು ಹೋಗ್ಬೋದು DD ಕೊಟ್ಟು. ಗಾಡಿ ಇರೋದು ಇನ್ನೂ ಅದಾವೆ ಸರ್. ಇನ್ನೂ ಅದಾವೆ ಗಾಡಿಗಳು. ನಿಮಗೆ ತುಂಬ ಗಾಡಿಗಳು ಅದಾವೆ. ಮತ್ತಲ್ಲಿ ಈಗ ಜಾಗ ಕಮ್ಮಿ ಇರೋದಂಗ ಅಲ್ಲಿ ಬಿಟ್ಟಿರ್ತವೆ. ಮತ್ತು ಇಲ್ಲಿ ಗಾಡಿ ಖಾಲಿ ಆದಂಗೆ ನಾವು ಗಾಡಿಗಳು ತರ್ಸ್ಕೊಂತೇವೆ. ಇದು ಸರ್, ಇದು 7 ಕೋಟಿ ಆಟೋ ಲಿಂಕ್ಸ್ ಅದ ಸರ್. ಇದು ಜೀತೋ 2019 6.5 ಫೂಟಿಂದು. ಆಮೇಲೆ FC ಇನ್ಸೂರೆನ್ಸ್ ಎಲ್ಲ ಹೊಸದು ಮಾಡಿಕೊಡ್ತಾರೆ ಸರ್. 3,20,000 ಹೇಳ್ತಾರೆ. ಒಂದು 3 ಲಕ್ಷ ಮಟ್ಟ ಆಗುತ್ತೆ ಸರ್. FC ಇನ್ಶೂರೆನ್ಸ್ ಈಗ ಎಲ್ಲ ಡ್ಯೂ ಆಗಿದಾವೆ. ಹೊಸವು ಮಾಡಿಕೊಡ್ತೇವೆ. ಎಲ್ಲ ಫ್ರೆಶ್ ಮಾಡಿಕೊಡ್ತೇವೆ. 6.5 ಫೂಟಿಂದು ಸರ್. ಇದು 6.5 ಅಡಿ. 6.5 ಅಡಿ ಇದು.
ಓಕೆ ಸ್ಟೇರಿಂಗ್ ಸರ್ ಪವರ್ ಸ್ಟೇರಿಂಗ್ ನಾರ್ಮಲ್ ಪವರ್ ಸ್ಟೇರಿಂಗ್ ಸರ್ ಬರೋದು, ನಾರ್ಮಲ್ ಅಷ್ಟು ಇಲ್ಲೇ ಅಲ್ಲ. ಜೀತ ಗಾಡಿ ನಾರ್ಮಲ್ ನಾರ್ಮಲ್ ಇಲ್ಲ ಸರ್, ಪವರ್ ಸ್ಟೇರಿಂಗ್ ಕಂಪ್ನಿಯಿಂದಾನೇ ಬಿಟ್ಟಿರೋದು ಸರ್. ಓಕೆ ಇಂಜಿನ್ ಕಂಡೀಷನ್ ಹೆಂಗಿದೆ ಸರ್? ಇಂಜಿನ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ. ಎಷ್ಟು ಕಿಲೋಮೀಟರ್ ಓಡಿದೆ ಸರ್ ಇದು? ಸರ್ ಇದು 45,000 ಹೊಡಿದೆ ಸರ್. 45,000 ಸರ್ ಹೊಡಿದೆ. ಸರ್ ಇದು ಇದು ಸಿಂಗಲ್ ಓನರ್ ಸರ್, ಸಿಂಗಲ್ ಓನರ್ ಗಾಡಿ. ರೇಟ್ ಸರ್ ಇದು ರೇಟು 327,000, 3 ಮಟ್ಟ ಕೊಡ್ತೀನಿ. 327 3 ಮಟ್ಟ ಕೊಡ್ತೀನಿ. ಇನ್ನು ಏನಾರ ಕಡಿಮೆ ಆಗುತ್ತೆ ಆಗುತ್ತೆ ಸರ್, ಬರ್ರಿ ನೀವು ಗಾಡಿ ಕಂಡೀಷನ್ ನೋಡಿರಿ, ಗಾಡಿ ಕಂಡೀಷನ್ ನೋಡಿ ನಿಮಗೆ ಹೆಚ್ಚು ಕಮ್ಮಿ ಮುಗಿಸ್ಕೊಡ್ತಾನೆ ಬರ್ರಿ. ಬಂದ್ಮೇಲೆ ಕೊಡ್ಬೇಕು ಸರ್. ಮತ್ತೆ ಬಂದು ಕೊಟ್ಟರೆ ನೀವು ಗಾಡಿ ಊರಿಗೆ ಒಯ್ದೇ ಬಿಡ್ರಿ ಸರ್, ಮಾಡ್ಕೊಡ್ತಾನೆ. ಓಕೆ ಸರ್. ಮತ್ತೆ ಯಾವ್ದಿದೆ ಗಾಡಿ ಹಿಂದೆ? ಸರ್ ಟಾಟಾ HT HP ಇದೆ 2016 ಸರ್ ಇದು. ಟಾಟಾ HT ಡಾಕ್ಯುಮೆಂಟ್ ಎಲ್ಲ ಫ್ರೆಶ್ ಮಾಡಿಕೊಡ್ತಾವೆ ಸರ್. ಫ್ರೆಶ್ ಡಾಕ್ಯುಮೆಂಟ್ ಎಲ್ಲ ಫ್ರೆಶ್ ಮಾಡಿಕೊಡ್ತಾವೆ ಸರ್. ಎಷ್ಟು ಓನರ್ ಇದು? ಇದು ಸೆಕೆಂಡ್ ಓನರ್ ಸರ್. ಎಷ್ಟು ಹೊಡಿದೆ ಸರ್ ಇದು? 65,000 ಹೊಡಿದೆ. 65,000 ಹೊಡಿದೆ. ಕಂಡೀಷನ್ ಹೆಂಗಿದೆ? ಜಿಂಜಿಂಗ್ ಲೀಡಿಂಗ್ ಸರ್ ಗಾಡಿ. ಗಾಡಿ ಚೆಕಿಂಗ್ ಕೊಡ್ತೀರಲ್ಲ? ಓಕೆ ಇಷ್ಟ ಸರ್. ಇಂಡಿಕಾ ಇಷ್ಟ. ಓಕೆ 2009 1.5 ಹೇಳ್ತಾವೆ ಸರ್. 1.30 1.20 ಮಟ್ಟ ಕೊಡ್ತೀವಿ ಸರ್. ಡಾಕ್ಯುಮೆಂಟ್ ಎಲ್ಲ ಫ್ರೆಶ್ ಇದೆ ಸರ್. ಸೆಕೆಂಡ್ ಓನರ್ ಗಾಡಿ. ಹೌದು ಸರ್. ಗಾಡಿ ಕಂಡೀಷನ್ ಹೆಂಗಿದೆ? ಗಾಡಿ ಕಂಡೀಷನ್ ನೀವು ನೋಡಿ ಸರ್, ಗ್ಯಾರೇಜಿಗೆ ಹೋಗಿ ತೋರಿಸ್ಕೊಂಡು ನೀವು ಚೆಕ್ ಮಾಡ್ಕೊಂಡು ಆಮೇಲೆ ವ್ಯಾಪಾರ ಮಾಡ್ಕೊಳ್ಳಿ ಸರ್. ಟಾಟಾ ವಿಸ್ತಾ ಇಷ್ಟ 1.5 ಲಕ್ಷ. 1.5 ಲಕ್ಷ ಹೇಳ್ತಾರೆ ಸರ್. 1.30 ಮಟ್ಟ ಬಂದ್ರೆ ಕೊಡ್ತೀವಿ. ಓಕೆ ಸರ್. ಗಾಡಿ ಕಂಡೀಷನ್ ಎಲ್ಲ ಚೆನ್ನಾಗಿದೆ ಸರ್. ಗಾಡಿ ಕಂಡೀಷನ್ ಎಲ್ಲ ಕಂಡೀಷನ್ ಇದೆ. ಟೈರ್ ಸರ್ ಸ್ವಲ್ಪ ಇದೆ? ಟೈರ್ ಮೀಡಿಯಂ ಸೈಜ್ ಇದೆ ಸರ್. ಟೈರ್ ಮೀಡಿಯಂ ಸೈಜ್ ಇದೆ? ಹೌದು. ಟೈರ್ ಸ್ವಲ್ಪ ಮೀಡಿಯಂ ಕ್ವಾಲಿಟಿ ಇದೆ ಈಗ. ಸ್ನೇಹಿತರೆ, ಇದುವರೆಗೆ ನಿಮಗೆ ಇಲ್ಲಿ ಸಿಗ್ತಕ್ಕಂಥ ಎಲ್ಲ ವೆಹಿಕಲ್ಗಳ ಬಗ್ಗೆ ನಿಮಗೆ ಡೀಟೇಲ್ಸ್ ಸಂಪೂರ್ಣವಾಗಿ ಕೊಟ್ಟಿದ್ದೀನಿ. ಕಡಿಮೆ ರೇಟಲ್ಲಿ ತುಂಬ ಒಳ್ಳೆ ವೆಹಿಕಲ್ ಸಿಗುತ್ತೆ. ನೀವು ಎಲ್ಲ ಬೇರೆ ಕಡೆಗೆಲ್ಲ ನೋಡಿರ್ಬೋದು. ಎಲ್ಲ ದಾವಣಗೆರೆಯಲ್ಲಿ ಎಲ್ಲ ಕಡೆಗೆ ಸಿಗ್ತಕ್ಕಿಂತ ಒಂದು ಒಳ್ಳೆ ರೇಟು, ಕಡಿಮೆ ರೇಟಲ್ಲಿ ನಿಮಗೆ ಇಲ್ಲಿ ಗಾಡಿ ಸಿಗುತ್ತೆ. ಟ್ರಸ್ಟ್ ಮಾಡಿ ಇಲ್ಲಿ ಒಂದು ವೆಹಿಕಲ್ನ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಯಾವ ಕಡೆಯಿಂದನೂ ಬಂದ್ರೂ ಕೂಡ ನಿಮಗೆ ಗಾಡಿ ಸಿಗುತ್ತೆ. ಲೋನ್ ಫೆಸಿಲಿಟಿ ಕೂಡ ಸಿಗುತ್ತೆ. ಫ್ರೆಶ್ ಡಾಕ್ಯುಮೆಂಟ್ ಸಿಗುತ್ತೆ. ಹಾಗೆ ನಿಮಗೆ ಗುಡ್ ಕಂಡೀಷನ್ ಗಾಡಿ ಕೂಡ ಇಲ್ಲಿ ಸಿಗುತ್ತೆ. ಸ್ನೇಹಿತರೆ, ನೀವು ಇದುವರೆಗೂ ನೋಡಿರ್ಬೋದು ದಾವಣಗೆರೆಯಲ್ಲಿ ಯಾವುದೇ ಒಂದು ಶೋರೂಮ್ ವಿಸಿಟ್ ಮಾಡಿದ್ರು ಕೂಡ ಎಲ್ಲ ಶೋರೂಮ್ಗಿಂತನೂ ನಾವು ರೇಟ್ ಕಡಿಮೆ ಕೊಡ್ತೀವಿ ಅಂತೇಳಿ ಇಲ್ಲಿ ಓನರ್ ಹೇಳಿದರು. ಅದೇ ಮಾತನ್ನ ನಿಮಗೆ ಹೇಳ್ತಾ ಇದ್ದೀನಿ. ನೀವು ಇಲ್ಲಿ ಬಂದು ಗಾಡಿ ಚೆಕ್ ಮಾಡಿಕೊಂಡು ಡಾಕ್ಯುಮೆಂಟ್ಸ್ ಎಲ್ಲ ಒಂದು ನೋಡಿಕೊಂಡು ನೀವು ಗಾಡಿನ ತೊಗೊಂಡು ಹೋಗ್ಬೋದು. 7 ಕೋಟಿ ಆಟೋ ಕನ್ಸಲ್ಟಿಂಗ್, ದಾವಣಗೆರೆ BSN ಅಲ್ಲಿಂದ ಬಂದರೆ ದಾವಣಗೆರೆ ಕಾರ್ಸ್ ಇದೆ. ದಾವಣಗೆರೆ ಕಾರ್ಸ್ ಆಪೋಸಿಟ್ ರೋಡೇ ಇದಿರೋದು. ಫೋನ್ ನಂಬರ್ ಕೂಡ ಇದರಲ್ಲಿ ಮೆನ್ಷನ್ ಮಾಡಿರ್ತೀನಿ. ಇದುವರೆಗೆಲ್ಲ ಒಂದು ವಿಡಿಯೋನ ನಿಮಗೆ ಸಂಪೂರ್ಣವಾಗಿ ತೋರಿಸ್ಕೊಟ್ಟಿದ್ದೀನಿ. ಇದುವರೆಗೆ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.